ವೀಕ್ಷಕರೇ, ಕನ್ನಡ ಇಂಡಸ್ಟ್ರಿ ಚಾನೆಲ್ಗೆ ನಿಮ್ಗೆ ಸ್ವಾಗತ. 20ನೇ ವಯಸ್ಸಿನಲ್ಲಿ ಜೈಲಿಗೆ ಹೋಗಿ ಬಂದಿದ್ದ ಮೋಕ್ಷಿತಾ ಪೈ ನಿಜವಾದ ಹೆಸರೇನು? ಜೈಲಿಗೆ ಹೋಗಿದ್ದು ಯಾಕೆ? ಬಿಗ್ ಬಾಸ್ ಮನೆಯಲ್ಲಿ ಇರುವ ಮೋಕ್ಷಿತಾ ಪೈ ಸಖತ್ ಸ್ವೀಟ್ ಅಂತಿದ್ದವರಿಗೆ ಶಾಕಿಂಗ್ ಸುದ್ದಿ. ಮೋಕ್ಷಿತಾ ಪೈ ಒಬ್ಬ ಮಕ್ಕಳ ಕಳ್ಳಿ ಮಗುವೊಂದನ್ನು ಕಿಡ್ನಾಪ್ ಮಾಡಿ ಜೈಲಿಗೆ ಹೋಗಿ ಬಂದಿರೋ ಖತರ್ನಾಕ್ ಕಿಲಾಡಿ. ಹೌದು, ಮೋಕ್ಷಿತಾ ಪೈ ಕೇವಲ 20 ವರ್ಷ ವಯಸ್ಸಿದ್ದಾಗಲೇ ಜೈಲಿಗೆ ಹೋಗಿ ಬಂದಿದ್ದಾರೆ. ಆಕೆ ನಿಜವಾದ ಹೆಸರು ಕೂಡ ಮೋಕ್ಷಿತಾ ಪೈ ಅಲ್ಲ, ಅವರದ್ದು ಬದಲಾಗಿರುವ ಹೆಸರು. ಹಾಗಾದರೆ ಮೋಕ್ಷಿತಾ ಪೈ ಜೈಲಿಗೆ ಹೋಗಿದ್ದು ಯಾಕೆ? ಅವರ ನಿಜವಾದ ಹೆಸರೇನು? ಮೋಕ್ಷಿತಾ ಪೈ ನಿಜಕ್ಕೂ ಯಾರು? ಇದೆಲ್ಲದರ ಬಗ್ಗೆ ಈಗ ತಿಳಿಯೋಣ. ಮೋಕ್ಷಿತಾ ಪೈ ಟ್ಯೂಷನ್ ಅನ್ನು ನಡೆಸುತ್ತಿದ್ದ ಶಿಕ್ಷಕಿ. ಅದನ್ನೇ ಬಂಡವಾಳವನ್ನಾಗಿಸಿಕೊಂಡು ಒಂದು ಕಿಡ್ನಾಪ್ ಕೂಡ ಮಾಡಿದ್ದಳು. ಈಕೆಯ ನಿಜವಾದ ಹೆಸರು ಐಶ್ವರ್ಯ ಪೈ. ಈಕೆ ಬಿಕಾನ್ ಪದವಿದ್ರೆ. ಈಕೆಗೆ ಸಹೋದರನೊಬ್ಬ ಇದ್ದಾನೆ, ಆತ ವಿಕಲಚೇತನ. ಈಕೆ ಸಾಕಷ್ಟು ಸಂದರ್ಶನಗಳಲ್ಲಿ ತಮ್ಮ ಸಹೋದರ ಅಂದರೆ ತುಂಬಾ ಇಷ್ಟೆನ್ನುವ ಮಾತುಗಳನ್ನು ಹೇಳಿಕೊಂಡಿರುವುದು ಇದೆ. ಈಕೆ ಬಿಕಾನ್ ಪದವೀಧರೆಯಾಗಿದ್ದಾಗ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದಳು. ಟ್ಯೂಷನ್ಗಾಗಿ ಸಾಕಷ್ಟು ಮಕ್ಕಳು ಈಕೆಯ ಮನೆಗೆ ಬರುತ್ತಿದ್ದರು. ಈಕೆ ಮಕ್ಕಳಿಗೆ ಪಾಠವನ್ನು ಮಾಡುವ ಶಿಕ್ಷಕಿ ಆದ್ದಳು. ಆದರೆ ಈಕೆ ತನ್ನ ವೃತ್ತಿಯನ್ನು ಒಂದು ಕಿಡ್ನಾಪ್ ಮಾಡಲು ಬಳಕೆ ಮಾಡಿಕೊಳ್ಳುತ್ತಾಳೆ. 2014ರಲ್ಲಿ ಮಗುವೊಂದನ್ನು ಕಿಡ್ನಾಪ್ ಮಾಡಿದ್ದ ಮೋಕ್ಷಿತಾ 25 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಖತರ್ನಾಕ್ ಕಳ್ಳಿ. ಹಾಗಾದರೆ ಮೋಕ್ಷಿತಾ ಕಿಡ್ನಾಪ್ ಮಾಡಿದ್ದು ಹೇಗೆ? ಮೋಕ್ಷಿತಾ ಪೈಗೆ ಒಬ್ಬ ಗೆಳೆಯನಿದ್ದ. ಆತ ಎನ್.ಬಿ.ದ ಪದವೀಧರನಾಗಿದ್ದನು. ಜೊತೆಗೆ ಆತ ನಿರುದ್ಯೋಗಿ ಕೂಡ ಆಗಿದ್ದ. ಕೆಲಸ ಇಲ್ಲದೆ ಅಲ್ಲಿ ಇಲ್ಲಿ ಅಲೆದಾಡಿಕೊಂಡು ಇದ್ದ. ಮೈತುಂಬಾ ಸಾಲ ಕೂಡ ಮಾಡಿಕೊಂಡಿದ್ದ. ಈತನ ಹೆಸರು ನಾಗಭೂಷಣ್. 26. ಲೈಫ್ ಅಲ್ಲಿ ಒಂದೇ ಸಲ ಸೆಟಲ್ ಆಗ್ಬೇಕು ಅಂತ ಬೇಸಿದ್ದ. ಇದೇ ಆಸೆಯನ್ನು ಹೊಂದಿದ್ದ ಮೋಕ್ಷಿತಾಳ ಜೊತೆ ಸೇರಿ ನಾಗಭೂಷಣ್ ದೊಡ್ಡ ಸಂಚು ರೂಪಿಸುತ್ತಾರೆ.